ಮಣಿಯಾಗ ಇರಬೇಕ ಅಧ್ಯಾತ್ಮ ಸಾಲಿ, ಮನದೋಳು ಇರಲಿ ಪರಮಾತ್ಮನ ಕೂಲಿ. ಹೌದು ಹೌದ್ರಿಪ್ಪ ಹೌದು. ಅಂತರಂಗದಳು ಸಂತರಂತೆ ಇರು, ಕೊರಳಾಗ ಹೈಕೊಂಡ ಮಾಲಿ ಮಲ್ಲ ನೀ ಕೊರಳಾಗ ಹೈಕೊಂಡ ಮಾಲಿ. ಹಾಕೊಂದರಿಪ್ಪ ನೀವು ಮಾಲಿ. ನಾನು ನಾಲಿಗೆಗೆ ಹಾಕಪ್ಪ ಕೀಲಿ, ಹಾ ಹಾ ಈ ಮದ ಮತ್ಸರ ಗುಣಕ ಹಚ್ಚಪ್ಪ ಬೇಲಿ. ಬೇಲಿ ಅಹಂಕಾರ ಇದ್ದವಂಗ ಶಂಕರ ಒಲಿದಿಲ್ಲ, ಏನ್ ಮಾಡ್ಬೇಕ್ರಿಪ್ಪ? ಓಂಕಾರ ನುಡಿಯೋ ಬಾಯಿಲಿ ಅಂತ ಹೇಳ್ತಾರ. ಓಂ ಶಿವ ನುಡಿಯ ಬಾಯಿಲಿ. ಹಂಗ ಹೌದು. ಚಿಂತಾಸೆ ಚತುರ್ಗಟೆ. ಹಾ ಹಾ ಏನು ನಮಗ್ ಬರಂಗಲ್ರಿ ಅದು. ಚಿಂತಾಸೆ ಚತುರ್ಗಟೆ, ಹೌದು. ದುಃಖಸೆ ಶರೀರಗಟೆ, ಗಟೆ, ಪಾಪ್ಸೆ ಲಕ್ಷ್ಮಿ ಗಟೆ ಅಂತ ಹೇಳ್ತಾರ. ಹಾ ಅಂದ್ರೆ ಏನ್ರಿಪ್ಪ? ಚಿಂತೆ ಮಾಡಿದವ ಚತುರ ಆಗ್ತಾನಂತ, ಹೌದು. ದುಃಖ ಮಾಡಿದವನ ಶರೀರ ಗಟ್ಟಿ ಆಕತ್ತಂತ, ಹಾ ಹಾ ಇನ್ನ ಪಾಪ ಮಾಡಿದವಂಗ ಲಕ್ಷ್ಮಿ ಒಲಿತಾಳಂತ. ಹೌದು ಹೌದು. ಅಂಥವ್ರದ್ದು ನಡೋತಿ ಕಾಲ. ಪಾಪ ಮಾಡಿದವ್ರಿಗೆ ಲಕ್ಷ್ಮಿ ಒಲಿತಾಳ. ಅದಕ್ಕೆ ಇಲ್ಲಿ ಪುಣ್ಯ ಮತ್ತು ಪಾಪ ಬಂದಾಗ ಈ ಎರಡು ವಿಷಯನ ನಾವು ಮಾತಾಡ್ಕೋತ ಬಂದರಿಪ್ಪ ಇದ್ರ ಮಠ. ಈಗ ಪುಣ್ಯದ ಮಾರ್ಗ ಮಾತಾಡಿ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಮುತ್ತೂರು ಮೇಳ. ಹೌದು. ಪಾಪದ ಕುರಿತು ನಾವು ಈಗ ಏನು ಮಾಡಬೇಕಾಗೈತಿ? ಮಾತಾಡ್ಬೇಕಾಗಿದ್ರಿಪ್ಪ. ಹೌದಾ? ಹೌದು. ಇಲ್ಲಿ 101 ಮಂದಿ ಕೌರವರು, ಹೌದು. 5 ಮಂದಿ ಪಾಂಡವರು. ಪಾಂಡವರು ಬೆನ್ನು ಯಾರಿದ್ರು? ಯಾರಿದ್ರಿಪ್ಪ? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದ. ಹೌದು ಹೌದು. 18 ಅಕ್ಷೋಣಿ ಸೈನ್ಯ 18 ದಿನ ಕುರುಕ್ಷೇತ್ರದಾಗ ಏನಾಗಿತ್ತು? ಎಲ್ಲ ಸರ್ವನಾಶ ಆಗಿ ಹೋಯ್ತಮ್ಮ. ಹೌದು ಹೌದು. ಈ ಯುದ್ಧದೊಳಗೆ ಜಯ ಮಾಡ್ಬೇಕಂತ ತಿಳ್ಕೊಂಡ ಪರಮಾತ್ಮ ಪಾಂಡವರೊಳಗೆ ಯುದ್ಧ ಕರೆ ಇದ್ದು ಕೌರವ್ರಿಗೆ ಎಷ್ಟು ಮೋಸ ಮಾಡ್ಯಾನು? ಭಾಳ ಮೋಸ ಮಾಡ್ಯಾನ್ರಿಪ್ಪ. ಭಾಳ ಅಂದ್ರೆ ಎಷ್ಟು ಪಾಪ ಮಾಡಿಸಿ ಅವ್ರ ಕಡೆ ಹೊಡ್ಯಾಕಚ್ಚಾನ ಪಾಂಡವ್ರ ಕಡೆ ಗೊತ್ತೈತಿ. ಹೌದು ಹೌದು. ಪಾಪ ಪುಣ್ಯದ ವಿಷಯ ಇಟ್ಟಾರ ಹಿರಿಯರಂದ್ರ ಹಾ ಹಾ ಕೆಟ್ಟಲ್ಲ. ಪಾಪದಿಂತ್ರ ಯಾರು ಮುಕ್ತರಾದ್ರು ಮತ್ತು ಪಾಪದಿಂತ್ರ ಏನು ಪರಿಹಾರ ಕಂಡುಕೊಂಡ್ರು ಅನ್ನೋದು ಬೇಕಾಗ್ಯದ. ಏನು ಆಗ್ಯದನ್ನು ಬೇಕಾಗ್ಯದ. ಹೌದು. ಪುಣ್ಯ ಮಾಡುದು ಶರಣರು ಹೇಳ್ತಾರ. ಪುಣ್ಯ ಮಾಡಿದವರು ಯಾರು ಓದಾರು? ಹುಟ್ಟಿದ ಜೀವಿಗಳೆಲ್ಲ ನೆಟ್ಟನ ಶಿವ ಜ್ಞಾನಿ ಆದರೆ ಭವಕ್ಕೆ ಬೀಜ ಬಿತ್ತವ್ರು ಯಾರು ಅಂತ ಕೇಳ್ಯಾರ ಅವ್ರ. ಹೌದು ಹೌದು. ಏನಂತ? ಹುಟ್ಟಿದ ಜೀವಿಗಳೆಲ್ಲ ನೆಟ್ಟನ ಶಿವಜ್ಞಾನಿ ಆದರೆ ಹಾ ಹಾ ಭವಕ್ಕೆ ಬೀಜ ಬಿತ್ತವ್ರು ಯಾರು ಬಿತ್ತವ್ರು? ಪ್ರಮಾಣ ಬಹುಬೋಧದಾಗ ಹೇಳ್ತತಿ. ಪ್ರಮಾಣ ಹೇಳ್ತಾವ, ವೇದ ಶಾಸ್ತ್ರಗಳು ಹೇಳ್ತಾವ. ಹೌದು ಹೌದು. ತಮ್ಮ ನಾವು ಹುಟ್ಟಿದವ್ರು ಎಲ್ಲಾರು ಸಾಧು ಸನ್ಯಾಸಿಗಳು ಅದೀವಿ ಅಂದ್ರೆ ಈ ಪ್ರಪಂಚ ಅಂತಕ್ಕಂಥದ್ದು ಬೆಳಿದ ಹೆಂಗ ಅಂತ ಕೇಳ್ತಾರ ಅವ್ರ. ಹಾ ಹಾ ಇನ್ ಸಂಸಾರ ಅನ್ನೋದು ಮಾಡೋರು ಯಾರು? ಹಿಂಗೆ ಕುರ್ಚೆ ಪರಿಚಯ ಹೋಗ್ಯವ್ರು ಬೇಕಲ್ಲ. ಎಲ್ಲಾರು ಕುರ್ಚಿನ ಗಾಳಿ ಮಾಡಿದವ್ರ ಇದ್ರ ಆತರ ಹೋಗ್ಯಾವ್ರೊಬ್ರು ಬೇಕಂತಾರ್ತೀರಿ. ಹೌದು. ಇರ್ಲಿ. ಪಾಪ ಹೆಂಗ ಅಂತಕ್ಕಂಥದ್ದು ವಿಚಾರ ಮಾಡ್ರಿ. ಹೆಂಗ್ರಿಪ್ಪ? ಈ 101 ಕೌರವ್ರೊಳಗೆ ದೊಡ್ಡವ ಯಾರು ಮಲ್ಲ? ಯಾರಿಪ್ಪ? ದುರ್ಯೋಧನ. 18 ಅಕ್ಷೋಣಿ ಸೈನ್ಯ ನಡೀತಿ ಯುದ್ಧ 18 ದಿನಗಳ ಕಾಲ. ಹಾ ಹಾ ಅದ್ರಾಗ ನಾಳಿಗೆ ಸೂರ್ಯ ಹೊಂಟಕೊಳ್ಳೆ ಯುದ್ಧ ಯಾರಿಗೈತಿ? ಯಾರಿಗಿರಿಪ್ಪ? ಭೀಮಗ ಮತ್ತು ದುರ್ಯೋಧನಗ ಐತಿ ಯುದ್ಧ. ಈಗಲ್ಲ, ಆಗಿತ್ತು. ಹಿಂಗ ತಿಳ್ಕೊ. ನಾಳಿಗೆ ದುರ್ಯೋಧನಗ ಮತ್ತು ಭೀಮಗ ಯುದ್ಧ ಐತಿಪ್ಪ ಅಂದ್ರ ದುರ್ಯೋಧನ ಕೈಯಾಗ ಭೀಮ್ ಸಾಯ್ತಾನ. ಏನು? ಹೌದು. ದುರ್ಯೋಧನ ಕೈಯಾಗ ಭೀಮ ಸಾಯ್ತಾನ. ಹಾ ಹಾ ಕರೆ ಅವನು ಬದುಕಿಸ್ಬೇಕಾಗಿತ್ತು ಯಾರ್ದ ಕೆಲಸ ಐತಿ? ಯಾರ್ದ್ರಿಪ್ಪ? ಪರಮಾತ್ಮಂದತಿ. ಹೌದು ಹೌದು. ಅವಾಗ ಪರಮಾತ್ಮ ಏನು ಪಾಪ ಮಾಡಿದಲ್ಲಿ? ಏನು ಮಾಡಿದ್ರಿಪ್ಪ ಪಾಪ? ಹೋಗಿ ಹಾ ದುರ್ಯೋಧನ ಹ್ಮ್ ತನ್ನ ತಾಯಿಗೆ ಕೇಳ್ತಾನ. ಏನತ್ತ? ಯಾರಿಗೆ? ತಂದ ತಾಯಿಗೆ. ಗಾಂಧಾರಿ. ಹೌದು. ನೋಡ್ರಿ, ಪರಮಾತ್ಮ ಕೊಟ್ಟ ಬಾಯಾಗ ತನ್ನ ಈ ಅಕ್ಷರ ಸುದಿಗೆ ತಿರುಗುವಲ್ಲ ಮಲ್ಲ. ಹೌದು. ನಿಧಿಗನ ಹಂಗತ್ತವ್ರು. ತನ್ನ ತಾಯಿ ಗಾಂಧಾರಿಗೆ ಹೋಗಿ ಕೇಳ್ತಾನ. ಹಾ ಹಾ ತಾಯಿ
ನಾಳೆ ರಣಂಗಳದಾಗ ನನ್ನ ಜನ್ಮ ಶತ್ರುವಾಗಿರತಕ್ಕಂಥ ಧರ್ಮ ಆ ಅರ್ಜುನ ನಕುಲ ಸಹದೇವರಿಗೆ ಹೆಬ್ಬುಲಿಯಾಗಿರ್ತಕ್ಕಂಥ ಏಳಾನಿ ಶಕ್ತಿಯ ಹೊಂದಿರತಕ್ಕಂಥ ಭೀಮನ ಜೊತೆ ಯುದ್ಧದ ಭೀಮನ ಯುದ್ಧದಾಗ ನಾ ಕೊಲ್ಲಬೇಕು, ನನಗೆ ಜಯ ಆಗಬೇಕಾರೆ ಏನು ಮಾಡ್ಬೇಕ್ರಿಪ್ಪ? ನೀ ಆಶೀರ್ವಾದ ಮಾಡು ಅಂತಂದ. ಹೌದು ತಾಯಿಗೆ. ಅವಾಗ ತಾಯಿ ಹೇಳ್ತಾಳ, ಹಾ ಅಲ್ಲ ಹುಚ್ಚಪ್ಪ, ಯುದ್ಧದೊಳಗೆ ಭೀಮನ ನೀ ಕೊಲ್ಲಬೇಕು, ನಿನಗೆ ಜಯ ಆಗಬೇಕಾದ್ರೆ ಹೌದೌದು ಇದರ ಉತ್ತರ ನನ್ನಂತಕ್ಕಿಲ್ಲ. ಆ ಭೀಮನ ಅಣ್ಣ ಧರ್ಮರಾಜನ ಬಳಿ ಹೋಗು ಅಂತ ಹೇಳಿದ. ಹೌದೌದು ತಾಯಿ ಹೇಳ್ತಾಳಮಲ್ಲ, ತಾಯಿ ಹೇಳ್ತಾಳ, ತುಗುಡಿಸ್ಬೇಡ. ಧರ್ಮರಾಜನಲ್ಲಿ ಹೋಗತ್ತಂದಾಗ ಭೀಮಗೆ ಸಿಟ್ಟು, ದುರ್ಯೋಧನಿಗೆ ಸಿಟ್ಟು ಬತ್ತ. ಇವ್ರೆಲ್ಲ ಅಂತಮ್ರದಾರ ಕೂತವ್ರು 5 ಮಂದಿ ಅದಾರ. ಅವ್ರ ತಮ್ಮನ ಕೊಲ್ತನಪ್ಪ ಅಂದ್ರೆ ಅವ್ರ ಅಣ್ಣ ಎಲ್ಲರೂ ತಮ್ಮನ ಕೊಲು ಹಾದಿ ಹೇಳ್ತಾರನ್ರಿ, ಸಿಟ್ಟು ಬರ್ತದಿಲ್ಲ ಅವ್ರಿಗೆ. ಹೌದು. ಈಗ ತಮ್ಮನ ನಾವು ಕೊಲ್ತೀವಿ, ಅಣ್ಣ ಏನಾರ ಹೊಡಿ ಹಾದಿ ಹೇಳ್ತಾನೆ ಯಾರು? ಹಂಗಂಗೆ ಹೇಳ್ತಾನ್ರಿ. ಅವಾಗ ಬೈಯಾಕತ್ತಿದವ. ಅವಾಗ ತಾಯಿ ಹೇಳ್ತಾಳ, ಏನತ್ತ? ತಮ್ಮ, ಪೂರ್ವ ಕೊಟ್ಟ ಸೂರ್ಯ ಪಶ್ಚಿಮ ಕೊಟ್ಟಬಹುದ, ಹೌದು. ಉತ್ತರ ಕರಿಯೋ ನದಿ ದಕ್ಷಿಣ ಕರಿಬಹುದ, ಹೌದೌದು. ಒಂದಿನ ಅಮಾಸಿ ರಾತ್ರಿ ಒಳಗೆ ಚಂದ್ರಾಮನು ಮೂಡಬಹುದು. ಖರೆ ಧರ್ಮನಲ್ಲಿ ಎಂದೂ ಧರ್ಮವಂತನಾಗಿರ್ತಕ್ಕಂಥವ್ ಧರ್ಮ ಬಿಡಂಗಿಲ್ಲ. ನೀ ಹೋಗಿ ಕೇಳ, ಇದ್ರ ಉತ್ತರ ಹೇಳ್ತಾನವ, ಸುಳ್ಳು ಎಂದು ಅವ ಮಾತಾಡಂಗಿಲ್ಲ. ಹೌದು. ಅಂದಾಗ ಧರ್ಮರಾಜನಂತೆ ದುರ್ಯೋಧನ ಬರ್ಬೇಕಪ್ಪ ಅಂದ್ರ ಹಗಲೊತ್ತು ಹೋದ್ರೆ ನೀವು ಎಲ್ಲಾರು ಏನ್ ತಿಳ್ಕೊತ್ರಿ? ವೈರಿ ಮನೆಗೆ ಹಗಲೊತ್ತು ಹೋದ್ರೆ ಏನತ್ರಿ? ಎಲ್ಲ ಅವ್ರವ್ರು ಒಂದದಾರಳಪ್ಪ ಹತ್ತಿರಲ್ಲ. ಆವಾಗ ದುರ್ಯೋಧನ ಏನ್ ಮಾಡಿದ? ರಾತ್ರಿ ಎಲ್ಲಾರು ಉಂಡು ತಿಂದು ಮನೆಗಿದಾಗ ಹೋಗಿ ಈ ಮಾತು ದುರ್ಯೋಧನಗೆ ಧರ್ಮರಾಜ ಕೇಳ್ಬೇಕಂತ ದುರ್ಯೋಧನ ಹೊಂಟ್ರಿಪ್ಪ. ಹೆಂಗ್ರಿಪ್ಪ? ಅಗ್ದಿ ಒಳಗೆ ಭಯ ಇರುದಲ್ಲ, ವೈರಿ ಮನೆಗೆ ಹೊಂಟಾರಂದ್ರೆ. ಹೌದು. ಮತ್ತೆ ಏನ್ ಮಾಡ್ತಾರೆ? ಗದ ಆಗಿದಾಗ ತಗೊಂಡ ತಯಾರಾಗಿ ಹೋಗೋದ್ರಾಗ ಧರ್ಮ ಒಳಗೆ ಮಣಗಿದ ಮಂಚದ ಮೇಲೆ, ಧರ್ಮ ಮಣಗಿದ ಅರಮನೆ ಬಾಗಿಲಿಗೆ 2 ಸೇವಕರು ನಿಂತಿದ್ರು. ಆ ಪ್ರಜೆಗಳಿಗೆ ಹೇಳ್ತಾನವ, ಏನತ್ತ? ಹೇಯ್, ಕೌರವೇಶ ದುರ್ಯೋಧನ ಬಂದಾನೆ ಅಂತ ಹೇಳಿ ನಿಮ್ಮ ಧರ್ಮಗ ಮತ್ತ ಅವನ ಕಡೆ ಕೆಲಸತಿ ಭೇಟಿ ಆಗೋದೈತಿದ್ರು. ಹೌದು. ಅವಂದ ಇಂಥ ರಾತ್ರಿ ಬಾರದಾಗ ಯಾಕೆ ಬರ್ಬೇಕು? ನಾಳೆ ಬರ್ಬೇಕು, ಬೇಡ ಉಂಡು ಮಣಗುದ್ರಾಗ ಆವಾಗ 3 ಚಂಚಲಿ ಬರ್ಬೇಕು. ಅಂದವ. ಇದು ನೋಡ ಗದ ಅಂದವ. ಹೌದು. ಹೇಳ್ತೇವ ಇಲ್ಲೋ ಕೌರವೇಶ ದುರ್ಯೋಧನ ಬಂದಾನಂತಂದಾಗ ಆಯ್ತ್ರಪ್ಪ ಅಂದ. ಅವಾಗ ಧರ್ಮನಂತೆ ಹೋಗಿಂದ್ರ ಏನಂದ್ರಿಪ್ಪ? ಯಪ್ಪ, ನಿಮ್ಮ ಶತ್ರು ತಮ್ಮನಾಗಿರ್ತಕ್ಕಂಥ ಹೌದು ದುರ್ಯೋಧನ ಬಂದಾನ, ನಿಮಗೇನೋ ಭೇಟಿ ಆಗ್ಬೇಕಂತ ತಿಳ್ಕೊಂಡ. ಅವಾಗ ಧರ್ಮಂದ, ನನ್ನ ತಮ್ಮ ಸುಯೋಧನ ದುರ್ಯೋಧನ ಇಲ್ಲಿ ತಕ ಇಂಥ ರಾತ್ರಿ ಒಳಗೆ ಮತ್ತೆ ರಾತ್ರಿ ಏನು ಅಂತದಾಗೈತೆ ತಿಳ್ಕೊಂಡು ಗಾಬರಿಂದ್ರ ಎದ್ದ ಬಾ ಅಂತೇಳಿ ಒಳಗತ್ತಾನ. ಹೌದು. ಅವಾಗ ಓಡಿ ಧರ್ಮ ಮಂಚದ ಮೇಲೆ ಕೂತಿದ್ದ ದುರ್ಯೋಧನ ಒಳಗೆ ಬರ್ದು ನೋಡಿ, ಈ ಮಂಚದ ಮೇಲೆ ಕೂತ್ರ ನನ್ನ ತಮ್ಮಗ ನಾ ಕೊಡೋ ಗೌರವ ತಿಳ್ಕೊಂಡು ಓಡೋಡಿ ಅವನಿಗೆ ತೆಕ್ಕಿ ಬಿಡ್ಯಾಕಂದ್ರೆ ಅಪ್ಪಿಕೊಳ್ಳಾಕ ಮುಂದೋಗಿ ಅಪ್ಪಿಕೊಳ್ತಾನೆ. ಅಂದವ, ಸರಿ ಆ ಕಡೆ ನಡಿಯಣ, ಅದಕ್ಕೆ ಬಂದಿಲ್ಲ. ನಿನ್ನ ಮನೆಗೆ ನಾ ಸೋತ ಶರಣಾಗಿ ಸಂಧಾನ ಮಾಡ್ಕೋಬೇಕು, ನಾಳೆ ಯುದ್ಧದಾಗತ್ತ ಬಂದಿಲ್ಲ. ನಾಳೆ ನಿನ್ನ ತಮ್ಮ ಭೀಮನ ಜೊತೆ ನನ್ನ ಯುದ್ಧದ ನೋಡ್ರಿ ಹಾಕೈತಿ. ಹೌದು. ನಾಳೆ ನಿನ್ನ ತಮ್ಮನ ಜೊತೆ ನನ್ನ ಯುದ್ಧದ. ಆ ಯುದ್ಧದಾಗ ನಾ ಹೆಂಗ್ ಹೊಡಿಬೇಕಂತಕ್ಕಂಥದ್ದು ನಿನಗೆ ಗೊತ್ತೈತಂತ. ಉಪಾಯ ನಿನಗೆ ಗೊತ್ತೈತಂತ. ಅದನ್ನು ನೀ ಹೇಳ್ಬೇಕಂತ ತಿಳ್ಕೊಂಡು ನಿನ್ನ ಮನೆಗೆ ಬಂದನಿ. ಖಾಲಿ ನಿನ್ನ ಜೊತೆ ಚಾ ಪಾನಿ ಮಾಡಿ ಉಂಡು ಕುಂಡ್ರಾಕ ಬಂದಿಲ್ಲ. ಅವಾಗ ಧರ್ಮ ಹಿಂದೆ ಸರದ ಇಟ್ಟೆ ಮತ್ತೇನಾರ ಐತೆ ಏನಿಲ್ಲ ಇಟ್ಟೆ. ಅವಾಗ ಧರ್ಮ ತಾನ ಏನತ್ತ? ಇದ್ರೂತ್ರ ನಿನ್ನ ತಾಯಿ ಬಲ್ಲೆ ಐತಿ, ಇಲ್ಲಿ ಯಾಕೆ ಬಂದಿ ಹುಚ್ಚರಿಗತಿ ತಂದ. ಹೇ ದುರ್ಯೋಧನ ಗದ ಐತಿದ್ರಿಪ್ಪ. ಏ ಧರ್ಮರಾಜ ಅಂತ ಕೂಡ ಗದ ಐತಿ ಹೇಳ್ತಾನ. ಅವಾಗ ಏನತ್ತ? ನಮ್ಮವ್ವ ನಿನ್ನಂತೆ ಕಳಿಸಲ್ಲ, ಅದ್ರ ಉತ್ತರ ನಿನ್ನಂತೆ ಕೈತಂತ ಬಂದಾನಿ. ಮತ್ತೆ ಇಲ್ಲಿ ಬಂದ ನಿಮ್ಮ ಅವ್ವನಂತೆ ಕೈತಂತ ನನಗೆ ಹೇಳ್ತೀಯ ಅಂತ ತಿಳ್ಕೊಂಡು ಗದ ಎತ್ತಿದಾಗ ಹೌದು ದುರ್ಯೋಧನ ನಿಮ್ಮ ತಾಯಿ ಹೇಳಿದ ಮಾತು ಒಂದು ನೆನಪು ಮಾಡಕ್ಕೂ ಆತಂದವ. ಏನತ್ತ? ಅಟ್ಟ ಪ್ರಬುದ್ಧವಾಗಿರ್ತಕ್ಕಂಥ ಬುದ್ಧಿವಂತನ ಇದ್ದ ಮತ್ತು ಜಾನ ಇದ್ದ ಧರ್ಮರಾಜ. ಹೌದು. ಪೂರ್ವ ಕೊಟ್ಟು ಸೂರ್ಯ ಪಶ್ಚಿಮ ಕೊಟ್ಟಬಹುದ, ಉತ್ತರ ಕರಿಯು ನದಿ ದಕ್ಷಿಣ ಕರಿಬಹುದ, ಒಂದಿನ ಅಮಾಸಿ ರಾತ್ರಿ ಒಳಗೆ ಚಂದ್ರಾಮನು ಮೂಡಬಹುದು. ಖರೆ ಹೌದೌದು, ಧರ್ಮನಲ್ಲಿ ಸುಳ್ಳು ಆಡುವ ಮಾತೇ ಇಲ್ಲ ಅಂತಂದೇಳು ಅಂದಾಡಿಲ್ಲ ನಿಮ್ಮವ್ವ. ಹೌದು.
ಅಂದಳ. ಅಂದಿದ್ರ ನಿಮ್ಮ ಅವನಂತೆಕೋ. ಹಾಂ ಹಾಂ ಇಲ್ಲ ನಿನ್ನ ಅಂತ್ಯಕ್ಕೈತಿ ನೀನೇ ಹೇಳ್ಬೇಕಂದಳ. ಆವಾಗ ಹೇಳ್ತಾನ ಧರ್ಮ. ಏನತ್ರಿಪ್ಪ? ನಿಮ್ಮ ಅವನಂತೆಕ್ ಹೋಗದ್ರ ಉತ್ತರ ಹೇಳ್ತಾರ. ನಮ್ಮ ಅವನ ಇಲ್ಲಿ ಕಳಿಸ್ಯಾಳ ಹೇಳ್ತಿ ಅಂದ್ರೆ ಹೆಂಗೆ ಹೋಗಿದ್ದು ನಿಮ್ಮ ಅವನಂತಕ್ಕ? ಹಾಂ ಕೇಳಿದ. ಅವಾಗ ದುರ್ಯೋಧನ ಅಲ್ಲ ಈಗ ಹೆಂಗೆ ಬಂದ ನಿನ್ನಂತೆಕ್ ಹಿಂಗ ಗದ ತಗೊಂಡು ಮೈಯಾಗ ಅರಿವಿ ಬಿಟ್ರು ಹಿಂಗೆಲ್ಲ ಹೊಂಟೀನಿ. ಹಂಗಲ್ಲ, ಹೆಂಗ್ರಿಪ್ಪ? ನಿಕ್ಕಾಡಿಗಂಬರಾಗು. ಹೌದೌದು. ಯವ್ವ ನಿಕ್ಕಾಡಿಗಂಬರಾಗು. ತಾಯಿ ತಂದಿ ಗರ್ಭದಿಂತ್ರ ಹೆಂಗ ನೀನು ಈ ಮರ್ತೇಕ ಕಣ್ಣು ತೆರೆದಿ ಹಂಗ ಬರೇ ಬತ್ತಲೆಯಾಗಿ ನಮ್ಮ ಅವನ ತೆಕ್ ಹೋಗು. ಅವಾಗ ಅದ್ರ ಉಪಾಯ ನಿಮ್ಮವ್ ಹೇಳ್ತಾಳ. ಹಾಂ ಹಾಂ ಅವ ಅಂದ ಇವನವನು ಧರ್ಮನಂತೆ ಕೇಳಾಕ್ ಬಂದ್ರೆ ನ್ಯಾಯ ಹೇಳ್ತಾನ, ಇವ್ ಸತ್ಯ ಹೇಳ್ತಾನ, ಸುಳ್ಳು ಹೇಳಂಗಿಲ್ಲ ಅಂದ್ರೆ ಹಿಂಗೆ ನಿಕ್ಕಾಡಿಗಂಬರಾಗಿ ವಯಸ್ಸಾದ ಮಗ ತಾಯಿ ಮುಂದೆ ಆದ್ರೆ ಯಾರು ನೋಡಿದಾರ ಸುಮ್ ಕುಂಡಿರ್ತಾರ. ಅಬ್ರೋ ನಮ್ಮದು. ಇದೇನು ಹೇಳ್ತೀಯ ತಿಳ್ಕೊಂಡದ. ಇಲ್ಲ ನಾಳೆ ಯುದ್ಧದಾಗ ನೀ ಭೀಮನ ಜೊತೆಗೆ ಗೆದಿಬೇಕಾಗಿತ್ತಾರ ನಾ ಹೇಳಿದಂಗ ಮಾಡು. ಅವಾಗ ಧರ್ಮರಾಜನ ಮಾತು ಕೇಳಿ ದುರ್ಯೋಧನ ಎಲ್ಲಿ ಬಂದ? ಎಲ್ರಿಪ್ಪ? ತಾಯಿ ತಕ ಬಂದ. ತಾಯಿ ಬಲ್ಲಿ ಬಂದ. ಹೆಂಗ? ಭೀಮ್ ಹೇಳಿದಂಗ ಮನಿಗೆ ಹೋಗಿ ತನ್ನ ಗದಾ ಇಟ್ಟು ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟಿಟ್ಟ ಇಟ್ಟು ವಜ್ರ ವೈಡೂರಿಂದ ತುಂಬಿರತಕ್ಕಂಥ ತನ್ನೆಲ್ಲ ವಸ್ತು ಅಲಂಕಾರಗಳನ್ನ ತೆಳೆದ ಮೈಗೆ ಹುಟ್ಟಿರ್ತಕ್ಕಂಥ ಕೌಪಿನ ಶಲ್ಯ ಶಾಲು ಮುಂಡಾಸ ದೋತ್ರ ಎಲ್ಲ ಬಿಚ್ಚಿ ಒಗದ ನಿಕ್ಕಾಡಿಗಂಬರಾಗಿ ನಡೆದಾಗ ಒಂದು ಸ್ವಂಟದಾಗ ಉಡದಾರ ಎಳಿನೂ ಇಲ್ಲ, ಒಂದು ನೂಲು ಎಳಿನೂ ಇಲ್ಲ ಅವ್ರ ಮುಂದೆ ಹೊಂಟ. ಈ ಚಿಂತೆ ಯಾರಿಗಾಯ್ತು? ಪರಮಾತ್ಮಗ ಆಯ್ತು. ಪರಮಾತ್ಮಗ ಹೌದೌದು. ಅವಾಗ ಪರಮಾತ್ಮ ಬಂದ ದಾರಿ ಒಳಗೆ ಹಿಂಗ ಹೋಗಿ ಕೇಳ್ರಿ ಮಗ ಕೇಳಂಗಿಲ್ಲ ತಿಳ್ರು ಉಪದ್ಯಾನ ವೇಷ ಧಾರಣ ಮಾಡ್ಕೊಂಡ ಬಡವ ಬ್ರಾಹ್ಮಣ ರೂಪದಾಗ ಬಂದ. ಏ ದುರ್ಯೋಧನ ಏನಿದ ಆಕಾರದಿಂದ ಎಲ್ಲಿ ಹೊಂಟಿ ತಂದವ? ನಾಳೆ ಭೀಮನ ಜೊತೆ ನನ್ನ ಯುದ್ಧದ, ಆ ಯುದ್ಧದಾಗ ನನಗೆ ಜಯ ಆಗ್ಬೇಕದ, ಅದ್ರ ಉತ್ತರ ನಮ್ಮ ಮೌನಂತೆ ಕತ್ತದ ಕೇಳಾಕ್ ಹೊಂಟೇನಿ ಅಂತಂದ. ಅವಂದ ಹನಿ ಬಡ್ಕೊಂಡ. ಹುಟ್ಟ ಮಗ ತಾಯಿ ತಂದಿ ಒಡಲಾಗಿದ್ದಾಗ ಏನಾದ್ರು ನಿಕ್ಕಾಡಿಗಂಬರಾಗಿರ್ಬೋದು. ಅಲ್ಲ ನಿಮ್ ಹೆಂಡ್ರು ಬಂದ ನಿಮ್ಮ ಮಗ್ಳು ಬಿದ್ದಾಗ ಈಗ ಹೋಗಿ ಬತ್ತಲೆಯಾಗಿ ನಿಮ್ಮ ಅವ್ಗೆ ಶರೀರ ತೋರಿಸ್ತಿದ್ರ ಎಷ್ಟು ಪಾಪಾತ್ಮದಿಯೋ ತಂದ. ಎಷ್ಟು ಹುಚ್ಚದೀನಿ ಉಪ್ಪದೇ ತಂದ. ಅವಾಗ ಹೌದಲ್ಲ ಅಂತಂದವ. ಅವ ಪಟ್ನ ಏನ್ ಮಾಡಿ ದುರ್ಯೋಧನ ಇಲ್ಲಿ ಕರೆಯಲ್ಲ ಇವ್ ಹೇಳುದು ಉಪ್ಪದೆ ಅಂದ. ಹಿಂಗ ಹೋಗಿ ಏನ್ ಮಾಡಾವದು ಇಲ್ಲಿ ಕೈ ಹಿಡ್ಕೊಂಡಾಗ ಉತ್ಸಾಹಿದ ಅಟ್ಟ ಕರೆ ಮರ್ಯಾದೆ ಮಾಡ್ಕೋ ಅಂತ ತಿಳ್ಕೊಂಡ. ಅವಾಗ ಒಬ್ರು ಹೇಳ್ತಾರ ಏನಂತ? ಇದಕ್ಕೆ ಬಾಳೆ ಎಲೆರ ಸುತ್ಕೊಂಡು ವಾದತ್ತಾರ ಬೇಡ ಕೌಪಿನರಿ ಹಾಕೊಂಡು ವಾದ ಅಂತ ಹೇಳ್ತಾರ. ಅವಾಗ ತನ್ನ ಮರ್ಯಾದೆ ಎಟ್ಟೈತಿ ನೋಡ ಗಂಡಸನ ಮರ್ಯಾದೆಗೆ ಅಷ್ಟೆಲ್ಲ ಮುಚ್ಚುವಂಗ ಬಾಳೆ ಎಲೆ ಸುತ್ತಕೊಂಡ ತಾಯಿ ಮುಂದೋಗಿ ತಾಯಿಗಂದ ಇವಾ ನೀ ಹೇಳಿದ ಮಾತು ಸತ್ಯದ. ದುರ್ಯೋಧನಂತೆ ಕೂತ್ರ ಧರ್ಮರಾಜನಂತೆ ಕೂತ್ರ ಅಂದಿದಿ ಉತ್ತರ ಐತಿ ಖರೆ. ಅವ ನಿನ್ನ ಕಡೆ ಕಳಿಸ್ಯಾನ, ನಾನು ನಿನ್ನ ಮುಂದೆ ಬಂದೀನಿ. ಹೇಳು ಹೆಂಗ ಬಂದಿದಿ? ಅದೇ ಧರ್ಮ ಹೇಳಿದಂಗ ನಿಕ್ಕಾಡಿಗಂಬರಾಗಿ ನೀನು ಬಂದೇನೇವಾ ಅದ್ರ ಉತ್ತರ ನಿನ್ನಂತೆ ಕೈತೆ ತಂದಾಗ ನಾ ಹೇಳಿದ್ದಿಲ್ಲ ನಿನಗೆ. ಇದ್ರ ಉತ್ತರ ನಿನ್ನ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ ಹೇಳ್ತಾನಂದೆ. ಹೌದು, ಈಗ ಹೆಂಗ ಮಾಡ್ತೀನಿ ಆಯ್ತಂತ ತಿಳ್ಕೊಂಡ. ನೋಡ್ರಿ ಎಂದ ದುರ್ಯೋಧನ ತಾಯಿ ಗಾಂಧಾರಿ ಧೃತರಾಷ್ಟ್ರ ಮದುವೆ ಆದ್ಮೇಲೆ ಬಂದಾಳ ಗಂಡನ ಮನೆಗೆ. ಅಂದ ಕಣ್ಣಿಗೆ ಬಟ್ಟಿ ಕಟ್ಕೊಂಡಾಕಿ ಗಂಡನ ಮನೆಗೆ ಬಂದ. ಗಂಡನ ಕುಡ್ಡದಾನ, ಅವ ನೋಡ್ಲಾರ್ದಂತ ಈ ಪ್ರಪಂಚ ನನಗೇನು ಮಾಡುದು ಅಂತ ತಿಳ್ಕೊಂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಡ್ಡಾಗಿದ್ಲು. ಮಕ್ಕಳು ಮೊಮ್ಮಕ್ಕಳು ಕಟ್ಕೊಂಡ್ರು ಸುದಿಕ ಈಕಿಗೇನಾಗಿತ್ತು? ಕಣ್ಣು ಬಿಚ್ಚಿದಿಲ್ಲ. ಕಣ್ಣಿಗೆ ಕಟ್ಟಿರ್ತಕ್ಕಂಥ ಬಟ್ಟೆ ಬಿಚ್ಚಿ ದುರ್ಯೋಧನ ಶರೀರನ್ನ ಕಾಲು ಹಿಡ್ಕೊಂಡು ನೆತ್ತಿ ಹಿಡ್ಕೊಂಡು ಅಂಗಾಲ ತಕ ಒಂದ್ಸಾರಿ ನೋಡಿಬಿಟ್ಲು. ಈ ಮಣ್ಣಿನ ಕಾಯಿ ಹೋಗಿ ವಜ್ರದ ಕಾಯಿ ಆಗಿಬಿಡ್ತು. ಎದ್ರದು ವಜ್ರದ ಕಾಯ ಮಣ್ಣಿಂದ ದೇಹ ಹೋಗಿ ವಜ್ರದಾಗಿಬಿಡ್ತು. ಸಂಪೂರ್ಣ ಕಣ್ಣಿನೊಳಗಂತ ಶಕ್ತಿನೇ ಬಂದಿತ್ತು. ಆ ಕಣ್ಣು ತಿಕ್ಕಿ ತೆರೆದ ಕಂಪಲ್ಸರಿ ನೋಡಿದ್ರಾಗ ಇಲ್ಲೊಂದ ಕೌಪಿನ ಗತೆ ಕಾಣ್ತು. ಬಾಳಿಯಲ್ಲಿ ಏನು ಕಟ್ಕೊಂಡಿದ್ದ. ಅವಾಗ ಇದೇನು ಕಟ್ಟಿದ್ಯೋ ಧರ್ಮ ಘಾತ ಆಯ್ತು ದುರ್ಯೋಧನ ತಂದಾಗ ಅವಾಗ ದುರ್ಯೋಧನ ಹೇಳ್ತಾನ, ಯವ ಇದು ಮರ್ಯಾದೆಗೆ ತಾಯಿ ತಂದಿಗೆ ನಾವು ದೊಡ್ಡವರಾದ್ಮೇಲೆ ಇದನ್ನು ತೋರಿಸಬಾರ್ದು ಅಂತ ತಿಳ್ಕೊಂಡ ಒಬ್ಬ ಉಪ್ಪದೇ ಹಾದಿಯಾಗಿ ಭೇಟಿಯಾಗಿ ಹೇಳ್ಯಾನ. ಅದಕ್ಕೆ ಕಟ್ನಿ ಅಲ್ಲೇ ಐತಿ ನಿನ್ನ ಜೀವ, ನೀ ನಾಳೆ ಯುದ್ಧದಾಗ ಜಯ ಆಗೋದಿಲ್ಲ. ಅಲ್ರಿ ಇಂಥ ಶಕ್ತಿ ಇತ್ತು ದುರ್ಯೋಧನಂತೆ ಧರ್ಮ ಭೀಮನ್ ಹೊಡಿತಕ್ಕಂಥದ್ದ ಇತ್ತು. ಮತ್ತ ಪಾಪ ಮಾಡಿ ದುರ್ಯೋಧನ ಕೈಯಾಗಿ ಹಿಂಗ ಬುದ್ಧಿ ಹೇಳಿ ಕಲಿಸ್ತಾನ ದೇವ್ರಪ್ಪ ಅಂದ್ರೆ ಇದು ಪಾಪ ಮಾಡಿದಂಗಲ್ಲ. ಪಾಪ ಮಾಡಿದನಲ್ಲಪ್ಪ.
ನಡಿ ಹೆಣ್ಣು ಕೊಟ್ಟ ಮನೆಗೆ ಹೋಗೋತ್ನಾಗ ಅವ್ವಪ್ಪ ಹೆಂಗೆ ಹೇಳ್ಬೇಕು ಬುದ್ಧಿ ಒಳ್ಳೆ ಚಲೋ ಹೇಳಬೇಕು. ಹಂಗ ಅದಕ್ಕೆ ಬಿಟ್ಟು ಬೇರೆ ಹೇಳ್ರ ಮಾದನ್ನ ಹುಡುಗಿ ಮ್ಯಾಲೆ ಏನು ಬಾಳೆ ಮಾಡಬೇಕು. ನೀ ಅಲ್ಲಿ ಹೋಗೋಣ ಅವ್ರ ಮನೆಗೆ ಕೆಡಸ್ ಬ್ಯಾರೆ ಬಾ ಗಂಡನ ತೊಗೊಂಡು. ಅಲ್ಲ ಇಂಥದ್ದು ಹೇಳ್ತಾರಂದ್ರ ಇದು ಪಾಪತೆ ಇಲ್ಲೋ ಪಾಪ ಇಲ್ಲಿ ಉದ್ದೇಶ ಏನೈತಿ ಏನ್ರಿ ಕೃಷ್ಣ ಈ ರೀತಿ ಹೇಳಿ ಪಾಪ ಮಾಡಿದ್ರು ಸುಖ ಧರ್ಮಕ್ಕೆ ಜಯ ಆಗ್ಯದ. ಹೌದು ಹಿಂಗ ಬೇಕಾಗ್ಯಾವ ಸರ್. ನೀವು ಆಗ ಹೇಳಿದ್ರಿ ಏನತ್ರಿಪ್ಪ ಕಬೀರದಾಸರ ಗುಡಿಸಲು ಬೆಂಕಿ ಸುಳಿ ಗುಡಿಸಲಿಕ್ಕೆ ಬಿತ್ತು, ಸುಳಿದು ಗುಡಿಸಲು ಸುತ್ತೀವಿ ನಂಗ್ಯಾಂಗಂದ ಕಬೀರನ ಇಂಥ ಹೆಸರು ಉಳಿತು. ಅಲ್ರಿ ಕಬೀರಿಂದ ಏನೂ ಉಳಿದಿಲ್ಲ, ಪಾಪ ಮಾಡ್ತಿಳಾಕಿ. ಹೌದು ಒಬ್ಬಾಕಿ ಸೂಳಿ ಹೆಣ್ಮಗಳು ದಿನಾಲು ಇನ್ನೊಬ್ಬರ ಜೊತೆ ಪರಪುರುಷನ ಸಂಘ ಮಾಡ್ತಕ್ಕಂಥ ಸೂಳಿ ಹೆಣ್ಮಗಳು ಕಬೀರದಾಸರ ಗುಡಿಸಲು ಬೆಂಕಿ ಹಾಕಿ ಗುಡಿಸಲಿಕ್ಕೆ ಬಿದ್ದಾಗ ಹಾಕಿದ್ದು ಬೆಂಕಿ ಐತಿ ಉರಿ ಹಾಕೈತು, ನಿಂದು ಉರಿ ಹಾಕೈತೆ ನಂದು ಹೆಂಗ ತಂದಾಗ ಇನ್ನೇನ ನಾ ಹೆಂಗ್ ಕಲ್ಲಿನ ತಾಳ ತಗೊಂಡು ಇಟ್ಟಲ್ಲಿ ಹಾಕ್ತೀನಿ ಹಂಗ ನೀನು ಅಣ್ಣ ತಂದಾಗ ಎಲ್ಲಾನು ಬಿಟ್ಟಾಕಿ ಏನ್ ಮಾಡಿದ್ರು ವಿಟ್ಟಲ್ ಕಲ್ಲಿನ ತಾಳ ತಗೊಂಡು ಬೆಣ್ಣ ಹಚ್ಚಾಗ ಮುಂದಿನ ಜನ್ಮದಾಗ ಕಾಣೋ ಪಾತ್ರ ಆಗಿ ಪರಮಾತ್ಮನ ಸನ್ನಿಧಾನದಾಗ ಪಂಡ್ರಾಪುರಕ್ಕೆ ಮೊದಲು ಹೋಗಿ ದರ್ಶನ ಮಾಡ್ತಿ ನೋಡ. ಹೌದು ಅಲ್ಲಿ ಯಾರ್ದು ಕಾರಣೋ ಪಾತ್ರ ಅಂತ ತಿಳ್ಕೊಂಡು ಮೂರ್ತಿ ಅದು ಹಾಕಿದ ಮಾಡಿ ಮುಂದೆ ಇಟ್ಟಲ್ ರುಕ್ಮಿಣಿ ದರ್ಶನ ಮಾಡ್ತಾರ. ಹೌದು ದಿನ ಒಬ್ಬ ಪರಪುರುಷನ ಸಂಘ ಮಾಡಿದ ಪಾಪಗೇಡಿ ಹೆಣ್ಮಗಳ ಮೊದಲು ದರ್ಶನ ಮಾಡಿ ಪಂಡ್ರಾಪುರದಾಗ ಪಾಂಡುರಂಗದ ವಿಠಲ್ ಹೋಗಿರಿ ದರ್ಶನಕ್ಕ. ಪಾಂಡ್ರಾಪುರಕ್ಕೆ ಹೋಗಿ ಬರುವ ನೋಡಿ. ನೀ ಕರ್ಕೊಂಡು ಹೋಗತ್ತ ಮಮ್ಮಿ. ಹಿಂಗ ವಿಷಯ ಇದಾವ ಸರ್. ಪಾಪ ಮಾಡಿದವ್ರು ಅಂದ್ರೆ ಏನು? ಪಾಪಕ್ಕೆ ಪ್ರಾಯಶ್ಚಿತ್ತ ಯಾವಾಗ ಅರಿವೇ ಗುರು. ತನಗೆ ಯಾವಾಗ ಅರಿವು ಆಕತ್ಲೆ ಇನ್ನು ನಾ ಇದನ್ನ ಮಾಡಬಾರ್ದು ಬತ್ತಪ್ಪ ಅಂದ್ರೆ ಅಲ್ಲಿಗೆ ಪ್ರಾಯಶ್ಚಿತ್ತ ಆಕತ್ರಿ. ಪಾಪ ತಿಳಿದರೆ ಮಾಡ್ತತಿ ಮನುಷ್ಯ, ತಿಳಿಲಾರ್ದರೆ ಮಾಡ್ತತಿ ರಗಡ ಪಾಪ ಮಾಡ್ತತಿ. ಕೈ ತಿಳಿದ ಮೇಲೆ ಇದು ಮಾಡಬಾರ್ದು, ನಾ ಇದು ತಪ್ಪಲ ಅವನಿಗೆ ತಿಳಿತಂದ್ರ ಅವನೇ ದೇವ್ರ. ಹೌದು. ಮತ್ತು ವಾಲ್ಯಾಕೋಳಿ ಏನ್ ಮಾಡ್ತಿದ್ರಿಪ್ಪ? ಹುಟ್ಟ ಜನ್ಮ ಯಾರ ಅಡವಿ ಒಳಗೆ ಸಿಗ್ತಾರ ಅವ್ರನ್ನ ಹೊಡಿತಿದ್ದ ಬಡಿತಿದ್ದ, ಅವ್ರಂತ ಇದ್ದಿದ್ದ ಕಸ್ಕೋತಿದ್ದ, ಇಸ್ಕೋತಿದ್ದ. ಕೊಡ್ಲಿಲ್ಲ ಅಂದ್ರೆ ಹೊಡೆದ ಅವ್ರನ್ನ ಕೊಲೆ ಮಾಡಿ ಆದ್ರು ಅವ್ರಂತಕ್ಕೆ ಏನೈತಿ ಎಲ್ಲ ತಗೋತಿದ್ದ, ಕಸ್ಕೋತಿದ್ದ. ಒಮ್ಮೆ ನಾರಾದ ಬಂದ ಅವನ ಕೈಯಾಗ ಸಿಕ್ಕ ಏನ್ ಮಾಡಿದ್ದ? ಕೊಡು ಮಗ ನಾನು ಅಂತೆಕ್ಕಿಂದ ಎಲ್ಲ ನಿಟ್ಟ ನಾರಾದೇನಂದ. ನನ್ನಲ್ಲಿ ಕೊಳ್ಳಾಗೊಂದು ಮಲ್ಲಿಗೆ ಹಾರ, ಈ ಜುಟ್ಟಿಗೊಂದು ಮಲ್ಲಿಗೆ ಹೂವಿನ ಹಾರ, ಇವನ್ ಚೆಮ್ಮಳಿಗಿದ ಅವ್ ನಾರಾಯಣ 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 ಏನ ಕೊಳ್ಳಾಗೊಂದ ಏಕ್ತಾರಿ ಐತಿ. ಇದಕ್ಕೆ ಬಿಟ್ಟು ಏನೂ ಇಲ್ಲ ನಂತೆಕಂದ. ಸುಳ್ಳು ಹೇಳಾಗ್ತದೆ. ನೀ ಕೊಟ್ರೆ ಸರಿ, ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗನ ಕೊಂದಾದ್ರೂ ನಾ ತಗೋತನ ತಂದಾಗ ಅಪ್ಪ ನೀ ಕೊಲುದು ಪಾಪ ಆಕತಿ ಓತಂದ ಅವ ನಾರಾಯಣ. ಬಾಳ ಪಾಪ ಆಗ್ತದ. ನೀ ಕೊಲುದು ತಪ್ಪಾಕತಿ ನಾರಾದ ತಂದಾಗ ಅವಂದ ಪಾಪ ಪುಣ್ಯ ನನಗೆ ಹೇಳಬೇಡ, ನಿನ್ನ ಹಂತಕ್ಕೆ ಏನಂತ ಕೊಡ್ತೇನೆ ಇಲ್ಲೋ ಅಂತ ತಿಳ್ಕೊಂಡೆ ಜಬರ್ದಸ್ತಿ ಇಸ್ಕೊಲಕ್ಕ ಅದ. ಅವಾಗ ನಾರದ ಮರ್ಸಿ ಹೇಳ್ತಾನ ಏನತ್ತ, ಇಟ್ಟೆಲ್ಲ ಯಾರ ಸಲುವಾಗಿ ಮಾಡ್ತಿ? ಯಾರ ಸಲುವಾಗಿ ಮಾಡಾಕ್ತಿದಿ? ಇದು ನೀ ಮಾಡುದು ಯಾರಿಗಾಗಿ? ಇದ್ರ ಏನು ಸುಖ ಐತೆ ಅಂತ ಹೇಳಿದೀನಿ ಕೇಳಿದಾಗ ಅವಾಗ ನಾರದ ಹೇಳ್ತಾನ, ವಾಲ್ಯಾಕೋಳಿ ಮನ್ಯಾಗ ನನ್ನ ಹೆಂಡ್ರು ಮಕ್ಕಳು ಸಾಕು ಸಲುವಾಗಿ ಬದುಕು ಸಲುವಾಗಿ ನಾವು ಮಾಡಾಕತ್ತಿದೀವಿ. ಹೆಂಡ್ರ ಮಕ್ಕಳ ಸಲುವಾಗಿ ತಗಡ ಹಾದಿದವಲ್ಲ ಮಾಡ್ಬೇಕಾರ ಇನ್ನೊಬ್ರ ಕೊಂದೇನಾರ ಬದುಕಂದತನ ಇಲ್ಲ. ಇದು ಪಾಪ ಮಾಡಿ ಬದುಕೋದು ಸರಿ ಏನತ್ತಂದ. ಇಲ್ಲ ನನಗೆ ಹಾದಿದೆ ತಿಳಿದೈತಿ, ನಾ ಇದನ್ನೇ ಮಾಡವ. ಹೌದು, ನನ್ನಿಂದ ತಪ್ಪಿಸ್ಕೊಂಡು ಹೋಗಾಕ ಏನಾರು ಹೇಳ್ಬೇಡ ಮಗನ ನೀತ ಜಗ್ಗಾಡಾಕತ್ತಾಗ ಅವಾಗ ನಾರದ ಮಹರ್ಷಿ ಹೇಳ್ತಾನ ಏನತ್ತ, ನಾ ಏನ್ ನೀನು ತಪ್ಪಿಸ್ಕೊಂಡು ಹೋಗಂಗಿಲ್ಲ, ಇಲ್ಲಿಂದ ಓಡಿ ಹೋಗಂಗಿಲ್ಲ, ಹೋಗುದಿಲ್ಲ. ನೀ ಬರುತ್ತಕ ನಾನೊಂದು ಗಿಡಕ್ಕೆ ಕಟ್ಟಿ ಅರಣ್ಯದಾಗ ಇಲ್ಲೇ ಇರ್ತಾನೆ. ಕರೆ ನಿನಗೊಂದು ಮಾತು ಕೇಳ್ತಾನ, ಅದನ್ನ ಕೇಳ್ಕೊಂಡು ಬಾ. ಪಾಪ ಮಾಡಿದೀಪ ಅಂದ್ರೆ ಇಲ್ಲಿ ಈ ಪಾಪದಾಗ ನಿನ್ ಹೆಂಡ್ರಿ ಎಷ್ಟು ತಗೋತಾರ, ಮಕ್ಕಳು ಎಷ್ಟು ತಗೋತಾರ ಪಾಲ. ಒಂದಲ್ಲಿ ಎರಡಲ್ಲಿ 7 ರಂಜನಿಗೆ ಪಾಪ ಮಾಡಿದಿ. 7 ರಂಜನಿಗೊಳಗ ಗಂಡ ಎಷ್ಟು ತಗೋತಾನ, ನಿನ್ ಹೆಂಡತಿ ಎಷ್ಟು ತಗೋತಾಳ, ಮಕ್ಕಳು ಎಷ್ಟು ತಗೋತಾರ, ನಿನ್ನ ಪಾಲಿಗೆ ಎಷ್ಟಾದ್ರ 3 ಪಾಲು ಮಾಡ್ಕೊಂಡು ಬಾ ತಂದ. ಕೇಳಿ ಬರ್ತಾನಂತ ಹೆಂಡತಿಗೆ ಹೋದ. ಹೆಂಡತಿ ಅಂದ್ಲು, ಅಲ್ರಿ ನೀವು ಮಾಡಿದ ಪಾಪ ನನಗೇನು ಸಂಬಂಧ ಐತಿ? ನನಗೆ ಗೊತ್ತಿಲ್ಲ. ಗಂಡ ಅಂದ, ಹಣೇನಿ ಬಡ್ಕೊಳಕತ್ತಿದ. ಹೌದು, ಮಕ್ಕಳಿಗೆ ಕೇಳ್ರೆ ಮಕ್ಕಳು ಯಪ್ಪ ನೀವು ಮಾಡ್ಯಾರಿ ನಮಗೆ ಸಾಕಿ ಸಲುವಾಕ, ನಾವು ನಿಮಗೆ ತಂದಿ, ನೀವು ನಮಗೆ ತಂದಿ, ನಾವು ನಿಮ್ಮ ಮಕ್ಕಳ ಇದ್ರ ಹಾಕ್ರಿ, ಇಲ್ಲಂದ್ರ ಮತ್ತಾರ ನಮ್ಮ ಅಪ್ಪದಾನಂತ ಅವ್ರ ಮನೆ ತೋರಿಸಲಿ ಹೋಗಿ ಬಿಡ್ರಿ. ನೋಡ್ರಿ ಈ ಪರಿಸ್ಥಿತಿ ಬಂದಾಗ ಅವಾಗ ವಾಲ್ಯಾಕೋಳಿ ಹಣಿ ಬಡ್ಕೊಳಕ್ತದ. ಹೌದು, ಇಂಥ ಪಾಪ ನನ್ನಿಂದ ಆಯ್ತಲ್ಲ ತಿಳ್ಕೊಂಡು ದುಃಖ ಮಾಡಾಕತ್ತಿದ. ಅವಾಗ ನಾರಾದ ಹೇಳ್ತಾನ ಏನತ್ತ, ಈಗಾದ್ರೂ ನೀವು ಮಾಡೋದು ಪಾಪ ಅಂತಕ್ಕಂಥದ್ದು ಗೊತ್ತಾಯ್ತಿಲ್ಲ. ಹೇಗೆ ಗೊತ್ತಾತ್ರಿ? ಇನ್ನು ಹೆಂಗ ಮಾಡ್ಬೇಕು? ರಾಮನಾಮ ಜಪಸ್
ಇಲ್ಲಿ ಕುಂಡ್ರ ತಿಳ್ಕೊಂಡು ರಾಮನ್ನ ಹಾಕತ್ತಿದ ಹಾ ಹಾ ಅವನೇ ಮುಂದೆ ರಾಮ ಹುಟ್ಟಕ್ಕಿಂತ ಮೊದಲು ಶತಕೋಟಿ ರಾಮಾಯಣ ಬರೆದಿಟ್ಟಾನ್ರಿಪ್ಪ. ಹೌದು ಪಾಪ ಮಾಡಿದವ ಮಾಡ್ಯಾನಿಲ್ಲ ಇದನ್ನ ಮಾಡಿಟ್ಟಾನ. ನೀವು ಪುಣ್ಯಾತ್ಮರಿ ಏನು ಬರೆದಿಟ್ರೆ ಹೇಳ್ರಿ ನನಗೆ. ಇವರು ಬರ್ದಾರ್ಲೆ ಹಾಡ್ಯಾಡಿ ಬರೀತಾರ. ಏನು ಹಾಡುದು ಬರೀತಾರಲ್ಲ ಹಾಡುದು ಹೆಂಗದ ವಿಚಾರ ತಮ್ಕೊಡ್ರಿ. ಈ ರೀತಿಯಾಗಿ ವಾರಗಳು ನಡೆದಾವ. ಅದಕ್ಕೆ ಪುಣ್ಯ ಪಾಪ ಅಂತಕ್ಕಂಥ ವಿಷಯ ಸುಮ್ಮನೆ ನಾವು ನಿಮಗೆ ಪುಣ್ಯ ಮಾಡಿದವರು ಉಳಿದಿಲ್ಲ ಇಲ್ಲಿ. ಪರಮಾತ್ಮನ ಸನ್ನಿಧಾನದಾಗ ಇಬ್ರು ದ್ವಾರಪಾಲಕರಿದ್ರೆ ಹೌದು ಎಲ್ಲರಿಗೆ ಗುಡಿ ಕಟ್ರೆ ಇಬ್ರು ಕೂಡಿ ನಿಂತಿರ್ತಾರ ಗೊತ್ತೇನು? ನಿಂತಿರ್ತಾರಿಪ್ಪ. ಜಯ ವಿಜಯ ಅಂತ ತಿಳ್ಕೊಂಡ. ಹೌದು ಹೌದು ಕಲ್ಲಿನೊಳಗಾದ್ರು ಆ ಕಡೆ ತೆಗೆದಿರ್ತಾರ ನೋಡ್ರಿ ಅವ್ರನ್ನ. ತೆಗೆದಿರ್ತಾರ. ಅವ್ರಿಬ್ರು ಯಾರು? ಯಾರು? ಅಜಯ ಮತ್ತು ವಿಜಯ ಅಂತ ತಿಳ್ಕೊಂಡ. ಹೌದು ಇವರೊಮ್ಮೆ ಅಪಹಾಸ್ಯ ಮಾಡಿ ಪರಮಾತ್ಮಗ ನೋಡಿ ನಕ್ರು. ಪಾರ್ವತಿ ಪರಮಾತ್ಮಗ ನೋಡಿ ನಕ್ಕರು. ಅವಾಗ ಪಾರ್ವತಿಗೆ ಸಿಟ್ಟು ಬಂತು. ಇವರಿಗೆ ಶಾಪ ಕೊಟ್ಲಕ್ಕಿ. ಏನತ್ತ? ಈ ಶಾಪ ನೀವು ದೇವಲೋಕದಾಗಿದ್ದು ನಾವು ದೇವಾತ್ರ ಮಾಡೋದನ್ನ ನೋಡಿ ನಗ್ತಿರಿಪ್ಪ ಅಂದ್ರೆ ನಿಮಗೆ ನರಜನ್ಮ ಆಗಲಿ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದರು. ಹೌದು ಅವಾಗ ಪರಮಾತ್ಮನಂತೆ ಹೋಗಿ ಕೈ ಮುಗಿದು ಕೇಳ್ತಾರ ಅವ್ರು, ಯಪ್ಪ ಸಿಟ್ಟಿನಕ್ಕೆ ನಮ್ಮವ್ವ ಪಾರ್ವತಿ ಹಿಂಗರಿ ಶಾಪ ಕೊಟ್ಟಾಳ, ಇದಕ್ಕೂ ಶಾಪ ಹೆಂಗ ನೀನೇ ಮಾಡ್ಬೇಕಂತ ಪರಮಾತ್ಮನ ಕೇಳಿದಾಗ ಪರಮಾತ್ಮ ಹೇಳ್ತಾನ, 7 ಜನ್ಮ ನಾನು ಭಕ್ತರಾಗಿ ಮುಕ್ತರಾಗ್ತಿರೋ ಏನು 3 ಜನ್ಮದಾಗ ವೈರಿ ಹಾಕಿರೋ ಅಂದಾಗ ಅವಾಗ ಅವ್ರೇನಂದ್ರು, ಯಪ್ಪ 7 ಜನ್ಮ ತನಕ ಭಕ್ತರಾಗೋಕ್ಕಿಂತಲೂ 3 ಜನ್ಮದಾಗ ದೈತ್ರಾಗಿ ಅಥವಾ ನಿನ್ನ ವೈರಿಗಳಾಗಿ ನಿನಗೆ ಪಾಪ ಮಾಡಿ ನಿನ್ನಿಂತ್ರ ಮುಕ್ತ ಆಗ್ಬೇಕಂತ ಬೇಡ್ಕೊಂಡ್ರು. ಅವರೇ ಯಾರು? ರಾವಣ ಕುಂಭಕರ್ಣ. ಪಾಪ ಮಾಡ್ಯಾರಲ್ಲ ರಾವಣ, ಸೀತಾನೇ ಎತ್ತೊಯ್ದ, ರಾವಣದಿಂತ್ರ ಮುಕ್ತ ಆಗ್ಯಾನಿಲ್ಲ. ಕುಂಭಕರ್ಣ ಇವ ಯಾರ? ಅವ್ರ ತಮ್ಮ. ಹೌದು. ಇನ್ನ ವಕ್ರದಂತ ಶಿಶುಪಾಲ, ಹಿರಣ್ಯಾಕ್ಷಿ ಹಿರಣ್ಯಕಶ್ಯಪ. ಏಸು ಜನ್ಮ ಅದು? 3 ಜನ್ಮ. ರಾವಣ ಕುಂಭಕರ್ಣ, ವಕ್ರದಂತ ಶಿಶುಪಾಲ, ಹಿರಣ್ಯಾಕ್ಷಿ ಹಿರಣ್ಯ 3 ಜನ್ಮ. ಹಿರಣ್ಯಕಶ್ಯಪ. ಅಲ್ಲಾಡ ಇಬ್ಬರದು ಆಯ್ತಿಲ್ಲ. ಹೌದು. ಯಾರಿಂತ್ರ ಮುಕ್ತರಾದ್ರ ಅವರು? ಯಾರಿಂದ್ರಿಪ್ಪ? ಹುಟ್ಟಿ ಬರೋದು ಪಾಪ ಮಾಡೋದು, ಪರಮಾತ್ಮ ಬಂದವ್ರನ್ನ ಪಾಪ ನೋಡ್ಲಾರ್ದಕ್ಕಾಗಿ ಮತ್ತೆ ಮೋಕ್ಷ ಕೊಟ್ಟನ ಅವ್ರಿಗೆ. ಹೌದು. ನೀವು ಪುಣ್ಯಾತ್ಮರ ನಾವೇನು ಮಾಡಿದೀವಿ ಹೇಳ್ರಿ. ನೋಡ್ರಿ ಈಗ ಕಾಲ್ಮಾನ ಹೆಂಗದಾವ ಗೊತ್ತತಿ? ಹೆಂಗ್ರಿಪ್ಪ? ಹೆಂಗ ಒಂದು 4-5 ಮಂದಿ ನಮ್ಮ ಅವುಗಳು ಕೂತಾರೆ ಇಲ್ಲಿ. ಹೌದು ಅದಾರ. ಸುಳ್ಳು ಕರೆನೋ ಗೊತ್ತಿಲ್ಲ. ಒಂದು ಮಾತು ನಾನು ನೋಡಿದ್ದು ಹೇಳ್ತೇನೆ, ನೀವು ತಿಳ್ಕೊರಿದ್ರ ಮೇಲೆ ಪಾಪ ಪುಣ್ಯ ಹೆಂಗೆ ನಡೆದೈತಿ ದಿನದಾಗ. ಹೆಂಗ್ರಿಪ್ಪ? ಒಬ್ಬ ಹೆಣ್ಮಗಳು ಮೊನ್ನೆ ಡಿಲಿವರಿ ಆಗಿತ್ತು, ಜಮಖಂಡಿಗೆ ಹಾಕಿದ್ರಿ. ಇಲ್ಲಿ ದವಾಖಾನಿಗೆ ನೋಡಕ್ ಹೋದಾಗ ಹೆಣ್ಮಗಳಿಗೆ ಗಂಡು ಹಡ್ದಿರು ಕರೆ ಹೆಣ್ಮಗಳಿಗೂ ಪ್ರಜ್ಞೆ ಇದ್ದಿದ್ದಿಲ್ಲ, ಕೂಸಿಗೂ ಆರಾಮ ಇದ್ದಿದ್ದಿಲ್ಲ. ಏನೋ ಏನೋ ಕುಡ್ದಿತ್ತ. ಡಾಕ್ಟರ್ ಕಾಂಜಿನ ಬಾಟ್ಲಾಗ ಹಾಕಿದ್ದ. ಐಸಿದಾಗಿದ್ರು ಎಲ್ಲ ಪೇಷಂಟ್. ಒಂದು 4-5 ತಾಸಿಗೆ ಹೆಣ್ಮಗಳಿಗೆ ಪ್ರಜ್ಞೆ ಬಂದು ಭಾಳ ಸೀರಿಯಸ್ ಐತ್ರಿ. ಮತ್ತು ಸರ್ ಹಂಗೆ ಹಿಂಗೆ ನಡ್ರಿ, ಇರ್ಲಿಪ್ಪ ನೋಡು ನಡೀರಿ ಅಂತ ತಿಳ್ಕೊಂಡ ನಾವು ಊರನವ್ರು 4 ಮಂದಿ ಗಾಳಿಯಾಗಿ ಪೇಷಂಟ್ ನೋಡಕ್ಕೆ ಹೋದೀವಿ. ಹೌದು. ಅವಾಗ ಹೆಣ್ಮಗಳಿಗೆ ಪಕ್ಕ ಪ್ರಜ್ಞೆ ಇದ್ದಿದ್ದಿಲ್ಲ. ಅಲ್ಲಿ ಜೋಡಿ ಇದ್ದವ್ರಿಗೆ ದೋಸ್ತರಿಗೆ ಅವರ ಆಕೆ ಮನಿ ಆಕೆ ಗಂಡಗ ಚಾಗಿ ಕುಡಿಸ್ಕೊಂಡು ಬಂದ ಕುಂಡಿಸಿ ಅಲ್ಲೇ ಮಾತಾಡ್ಕೊತ ಕೂತಿದ್ವು. ಹೌದು. 4-5 ತಾಸಿನ ಮೇಲೆ ಹೆಣ್ಮಗಳಿಗೆ ಪ್ರಜ್ಞೆ ಬಂತ. ಹೌದು. ಆ ಹೆಣ್ಮಗಳಿಗೆ ಪ್ರಜ್ಞೆ ಬಂದ ಕೂಡಲಿ ಏನು ಮಾಡಿಲ್ಲ ಗೊತ್ತಾ? ಏನ್ರಿಪ್ಪ? ಏನು ಮಾಡಿಳು? ಗಡಬಡಿಸಿ ಕಾಟ ತುಂಬೆಲ್ಲ ಹುಡುಕಾಡಕತ್ತೇಳಿ ಹಿಂಗ. ಅಲ್ಲ ಈಗನಕ ಹಡದ ಮೇಲೂ ಅವ್ರು ಹೆಂಗಿರ್ತಾರ ಅನ್ನೋದು ಗೊತ್ತದ. ಏಕರಂಗಿ ಒಂದು ಸಾದ್ರು ಭಗವಾಗತ್ತೆ ನೈಟಿ ಹಾಕಿ ಬಿಟ್ಟಿದ್ರು. ಆದ್ರೆ ಗಾಬರಾಡ್ಸಿ ಎದ್ದಕ್ಕೆ ಆ ಕಡೆ ಹುಡುಕಾಡಕತ್ಲು. ಗಂಡ ಅಲ್ಲೇ ಇದ್ದ. ಏನ್ ಹುಡುಕಾಡಕತ್ತಿದಿ? ಏನ್ ಬೇಕಾಗೈತಿ? ಕೂಸಿಗೆ ಆರಾಮಿಲ್ಲ ಕಾಂಜಿನ ಬಾಟ್ಲಾಗಿ ಇಟ್ಟಾರ ಅಂತ ಗಂಡ ಹೇಳಿದ. ಕೂಸಲ್ಲ, ನಾನು ಮೊಬೈಲ್ ಎಲ್ಲೈತಿ ನೋಡಾಕತ್ತೇನಿ ಅಂತರ. ಇನ್ನು ಪುಣ್ಯ ಎಲ್ಲಿ ಉಳಿತ ಹೇಳ್ರಿ? ಎಲ್ಲಿ ಉಳಿತೈತಿ? ಬರೀ ಮೊಬೈಲ್ ಮೇಲೆ ಹೊಂಟೈತಿ. ವಿಚಾರ ಮಾಡ್ರಿ ನೀವು. ಹೌದು. ಕೂಸು ನೋಡು ಚಿಂತಿಲ್ಲ ಆಕೆಗೆ. ಫೋನ್ ಎಲ್ಲೈತಿ ನೋಡಾಕತ್ತೀನಿ ಅಂತಂದ್ರೆ. ಹೌದು. ನನಗನ್ನಿಸ್ತದ ಬಹುಶಃ ಫೋನ್ಗೆ ಅಲ್ಲೇ ಹತ್ತಕ್ಕಿತ್ತಾರ. ಆ ಕೂಸಿಗೆ ಗೀಸಿಗೆ ಹಚ್ಚಕ್ಕಿದ್ರು ಯಾರಿಗೂ ಫೋನ್. ಹಿಂಗೆ ದಿನ ಬಂದವ. ಹಿರಿಯಾರು ಒಂದು ಮಾತು ನೆನಪು ಮಾಡಿಕೊಟ್ರು, ನೀರಲ್ಲಿ ಹಣ್ಣು ಉಲ್ಟಾ ಯಾಕೆ ನಿಂತೈತೆ ಅಂತಕ್ಕಂಥದ್ದು. ಒಮ್ಮೆ ಸುಮ್ಮತ್ತು ಗೊತ್ತಿದ್ದಟ್ಟು ಹೇಳ್ತೀರಿ ಹಿರಿಯಾರ. ಪಾಂಡವರೊಳಗೊಂದ ಹೌದು ಪತಿವರ್ತ್ಯದ ಚರ್ಚೆ ನಡೀತ. ಏನು ದ್ರೌಪದಿಯ
ಪಾತಿವರ್ತ್ಯವನ್ನ ಚರ್ಚೆ ನಡೀತು. ಹೌದು. ಅವಾಗ 5 ಮಂದಿನ ಮಾಡ್ಕೊಂಡ್ರು ಸುದಿಕ ದ್ರೌಪದಿ ಪತಿವರ್ತದಾಳ. ಇಂಥ ಹಣ್ಣ ಯಾರು ಹರಿದಾರಿ ನೀವು? ಕೃಷ್ಣ ಹೇಳಿದ, ನೋಡಪ್ಪ ಯಾರ್ಯಾರು ಸತ್ಯದಿಂತ್ರ ನಡೆದಾರಿ. ಹೌದು. ಈ ಹಣ್ಣ ಹರಿಬಾರ್ದಾಗಿತ್ತು. ವನವಾಸದಾಗ ಹೋದಾಗ ಪಾಂಡವ್ರು ಏನು ಮಾಡ್ರು, ಈ ಹಣ್ಣು ಚಲೋ ಐತಿ ಇದನ್ನ ತಿನ್ಬೇಕಂತ ತಿಳ್ಕೊಂಡು ಹೋಗಿ ಪಟ್ನ ಗಿಡದ ಹಣ್ಣು ಹರ್ಕೊಂಡ್ಬಿಟ್ರು. ಅಟ್ರಾಗ ಕೃಷ್ಣ ನೋಡಿದ, ಆ ಹಣ್ಣು ಹರಿಬಾರ್ದಾಗಿತ್ತು, ಹರಿದು ತಪ್ಪು ಮಾಡ್ರಿ ನೀವು. ಹೌದು. ಅವಾಗ ಯಾಕೆ ಏನಾಯ್ತು? ಇದು 12 ವರ್ಷಿಗೊಮ್ಮೆ ಋಷಿ ಕಣ್ಣು ತೆರತಲ್ಲ, ಯಾವಾಗ ಆ ಋಷಿ ಮಾತ್ರ ತಿಂತಾನ ಅವನಿಗಾಗಿದ ಹಣ್ಣಾಗಿರ್ತದ. ನೀವು ತಿಂದ್ರಿಪ್ಪ ಅಂದ್ರೆ ಈಗ ಆ ಋಷಿ ಕಣ್ಣು ಬಿಟ್ಟು ಎಚ್ಚರಾದಂದ್ರೆ ನೋಡಿ ಅವನು ಶಾಪ ಕೊಡ್ಬೋದು. ಮುಂದೆ 12 ವರ್ಷ ತನಕ ಮತ್ತೆ ಉಪವಾಸನೂ ಇರ್ಬೋದು ಅವ. ಈ ಒಂದು ಹಣ್ಣಿನ ಮೇಲೆ ಮತ್ತೆ 12 ವರ್ಷ ತಪ ಮಾಡ್ತಾನವ. ಹೌದು. ಅದು ಹಣ್ಣು ಹೆಂಗೆ ಹರಿದಾರು ನಂಗೆ ಗಿಡಕ್ಕೆ ಹಚ್ಚ್ರಿ ಅಂತಂದವ ಕೃಷ್ಣ. ನೋಡ್ರಿ, ನೀವೇ ಬಾಯಾಗ ಉಗುಳಿ ಹೊಡಮಳಿ ತಗೊಳಕ್ ಆಕತ್ತೇನು? ಆಗೋದಲ್ರಿಪ್ಪ. ಮತ್ತೆ ಹರಿದ ಹಣ್ಣು ಹೆಂಗೆ ಹಚ್ಬೇಕಿನ್ನ? ಹೌದು. ಏನು ಚೂಸಿದಾರ ಹೊಲಿದೈತಿ? ಆಗೋದಲ್ರಿಪ್ಪ. ಹೆಂಗ್ ಮಾಡುದು? ಆವಾಗ ಏನು ಮಾಡ್ತಾರ್ರಿಪ್ಪ? ಕೃಷ್ಣ ಹೇಳ್ತಾನೆ ಎಲ್ಲರಿಗೂ, ನೀವು ಎಟ್ಟೆಟ್ಟು ಸತ್ಯದಿಂತ್ರ ಧರ್ಮದಿಂತ್ರ ನೀತಿ ನ್ಯಾಯದಿಂತ್ರ ನಡೆದಾರಿ ನೋಡ, ಆ ಪ್ರಕಾರ ಮಾಡ್ರಿ ಅಂತಂದ್ರು. ಅವಾಗ 5 ಮಂದಿ ಪಾಂಡವರು ಅಲ್ಲಂದ್ರು, ನಾವು ಎಲ್ಲೆಲ್ಲಿ ಒಂದೊಂದು ತಪ್ಪು ಮಾಡಿದ್ರಿ. ಹೌದು. ಭಾಳ ಮಂದಿಗೆ ಬಡ್ದೀವಿ ಯುದ್ಧದಾಗಿದ್ರೆ ಮಾಡಿದೀವಿ. ಹಚ್ಚಾಕ್ ಹೋದ್ರಿ ಯಾರಿಗೂ ಅದೇನಾಯ್ತು? ಆಗಲಿಲ್ಲ. ಆಗ್ಲಿಲ್ಲ. ಅಲ್ಲಿ ಹತ್ತಲಿಲ್ಲ. ಹೌದು. ಏನಾಯ್ತಲ್ಲ ಮಲ್ಲ? ಹತ್ತಲಿಲ್ಲ ಅದ. ನೀ ಅನ್ಕ 20 ಡಬ್ಬಿ ರೈಲ್ವೆ ಇರ್ತಾನ್ರಿ, ಇವ 50 ಡಬ್ಬಿ ಹಿಂದಿರ್ತಾನೆ. ಇವ 20 ಡಬ್ಬಿ ಹಿಂದಿರ್ತಾನ್ರಿ, ಇವ 50 ಡಬ್ಬಿ ಹಿಂದಿರ್ತಾನೆ. ಅವಾಗ ಪಾಂಡವರೊಳಗ ಒಣ್ಣೆದ ಧರ್ಮ ಅದ. ಅವನು ಹೋಗಿ, ಯಪ್ಪ ನನ್ನ ಸತ್ಯ ಅಸತ್ಯಗಳನ್ನ ಪರಮಾತ್ಮ ನಿನ್ನ ಪಾದದ ಮೇಲೆ ಇಡ್ತಾನ, ನನ್ನ ತಪ್ಪೆಲ್ಲ ಕ್ಷಮಾ ಮಾಡುದು. ಹೆಂಗಿದ್ದು ಹೆಂಗ ಕಾಯಿ ಹತ್ತಬೇಕಂತ ತಿಳ್ಕೊಂಡೆ ಬೇಡ್ಕೊಂಡು ಕೈ ಮುಗಿದ್ ನಿತ್ತ. ಅದ್ರ ಮ್ಯಾಲೂ ಹೇಳಿಲ್ಲ, ತೆಳಗೂ ಹೇಳಿಲ್ಲ, ಇದ್ದಲ್ಲೇ ಇತ್ತು. ಆಮೇಲೆ ಭೀಮ್ ಬಂದ. ಭೀಮ ಮೊದಲೇ ಹೋಮ ಏನು ಹೇಳ್ತೇವೇನು ಗದದ್ಲಿ ಒಂದು ಹೊಡಿಲಿ ಅಂದ ಮಗ. ಹಂಗೆ ಗದದ್ಲಿ ಹೊಡೆದ್ರೆ ಹತ್ತಿತ್ತಾನ. ಅವಾಗ ದುರ್ಯೋಧನ ಈ ಅರ್ಜುನದಾಯ್ತು. ಅರ್ಜುನ ಪಾಳೆ ಬತ್ತು ನೋಡ್ರಿ, ನೀರಾಗ ನೋಡಿ ಮ್ಯಾಲ ಮೀನಿನ ಕಣ್ಣಾಗ ಬಾನ್ ಬಿಟ್ಟ ಇವ್ ಮಗ. ಒಂದು ಬಾನ್ ಬಿಟ್ರೆ ಹೋಗತ್ತೆ ತಿಳ್ಕೊಂಡು ನೀವು ಮಾಡಿದ. ಹೋಗಲಿಲ್ಲ. 1 ಇಂಚು ಮಣ್ಣು ಬಿಟ್ಟು ಸರದಿ ಅಡ್ಲಿಲ್ಲ. ಹೌದು. ನಕುಲು ಸರದಿ ಅವರೇ ಕೈ ಮುಗಿದಪ್ಪ. ಮನುಷ್ಯ ಜನ್ಮಕ್ಕೆ ನಾವು ಬಂದೀಪ ಅಂದ್ರೆ ತಪ್ಪು ನಂಬುದು ಸಹಜ ಆಗುದು. ಹೌದಾ? ನಡೆಯುವ ಮನುಷ್ಯ ಎಡುತ್ತಾನ, ಕುತ್ತಾಗ ಎಡುತ್ತಾನ. ಹಂಗ ನಾವು ನಡೆದಾಡೊಳಗೆ ಸಾಕಷ್ಟು ತಪ್ಪು ಮಾಡಿದ್ವಿ, ನಮ್ಮಿಂತ್ರ ಇದು ಆಗುದಿಲ್ಲ ತಿಳಿದು ಅವ್ರು ಹೋಳಾಗಿಬಿಟ್ರು. ಆವಾಗ ಕೃಷ್ಣ ಇನ್ನ ಪತಿವ್ರತ ಏನು ಮಗಳದಾಳ ದ್ರೌಪದಿ, ಇಕರ ಕರ್ಸು ಅಂತ ತಿಳ್ಕೊಂಡ ದ್ರೌಪದಿಗೆ ಹೇಳ್ತಾರ. ದ್ರೌಪದಿ ಬಂದಳು. ಆವಾಗ ಕೈ ಮುಗಿದು ಬೀಳು, ನೆಲ ಬಿಟ್ಟು ಮ್ಯಾಲೆ ಗಿಡದ ತಕ್ಕ ಹೋಯ್ತು. ಕರೆ ಅದಕ್ಕೆ ಟಚ್ ಆಗಲಿಲ್ಲ. ಅದಕ್ಕೆ ಟಚ್ ಆಗಲಿಲ್ಲ ಅಂದ್ಕೊಳ್ಳಿ 5 ಮಂದಿ ಅಂದ್ರು, ಅಲ್ಲ ಅವನು ನಮ್ಮ 5 ಮಂದಿಗೆ ಬಿಟ್ಟು ಇನ್ನೊಂದು ಪರಪುರುಷನನ್ನು ನೋಡಿಲ್ಲ ಅಂತ ದ್ರೌಪದಿ ಅಂತಾರ. ಇಕ್ಕಿನೂ ಮುಟ್ಲಿಲ್ಲ ಅಂದ್ರೆ ಇಕ್ಕಿನೂ ಎಲ್ಲೋ ಏನೋ ಮಾಡ್ಯಾಳ, ಕಬಡ್ಡಿ ಆಡ್ಯಾಳ. ಹೌದು. ಹಿಂಗ ಚಾಲು ಆತ ಮಲ್ಲಪ್ಪ. ಅವಾಗ ಏನಾತ ಮಲ್ಲ, ಎಲ್ಲರಿಗೂ ಚಿಂತೆ ಆಯ್ತು. ಅವಾಗ ಕೃಷ್ಣ ಬಂದು ಕೇಳ್ತಾನ, ಏನತ್ತ? ಅಲ್ಲ ನೀನ್ ಏನ್ ಬೇಡ್ಕೊಂಡದಿ ತಂಗಿ, ಎಲ್ಲಾ ಬರೋಬ್ಬರ ಆಗ್ಯದ. ಹೌದು. 4 ಬಟ್ಟದ ಅದಕ್ಕೆ ಗಿಡಕ್ಕೆ ಕೂಡಾಕ ಕಾಯಿಗೆ ಡಿಸ್ಕೌಂಟ್. ನಿನ್ನಲ್ಲಿ ಏನು ತಪ್ಪೈತಿ ಹೇಳು, 10 ಆ ಗಿಡಕ್ಕೆ ಹಚ್ಚ. ಇಲ್ಲಂದ್ರ ಏನೋ ನಿನ್ನಲ್ಲಿ ಗುಣ ಐತಿ, ನಿನ್ನ ಕಪ್ಪು ಚುಕ್ಕೆ ಬರೋದಕ್ಕೆ ಸಹಜ ಐತೆ ಅಂದಾಗ ಏನ್ ಹೇಳ್ತಾರಿಪ್ಪ? ಅವಾಗ ನನ್ನ ಕೃಷ್ಣ ಹೇಳ್ತಾಳ, ಅಣ್ಣ 5 ಮಂದಿ ಪಾಂಡವರು ನನ್ನ ಗಂಡುಗಳಾದ್ರು ಯುದ್ಧ ಭೂಮಿ ಒಳಗ ಕರ್ಣ ಬಿಲ್ಲವನ್ನ ಬಿಡ್ತಿರ್ತಕ್ಕಂಥದ್ದನ್ನ ಅರ್ಜುನ್ ಜೊತೆ ಯುದ್ಧ ಮಾಡ್ತಕ್ಕಂಥದ್ದನ್ನ ನೋಡಿ ನಾ ಮನಸ್ಸಿನೊಳಗಂದೆ, ಏನತ್ತ? ಈ 5 ಮಂದಿ ಜೊತೆ ಕರ್ಣು ಒಬ್ಬ ನನ್ನ ಗಂಡ ಆಗಿದ್ದಂದ್ರ ನನಗೆ ಎಷ್ಟೋ ಖುಷಿ ಆಗತ್ತಿತ್ಲ ಅಂತ ಮನಸ್ಸಿನಾಗ ಅಂದನಿ ಅಂದಾಗ ಪಟ್ನ ಹೋಗಿ ಕಾಯಿ ಗಿಡಕ್ಕ ಹತ್ತು. ಅದಕ್ಕೆ ನೀರದ ಕಾಯಿಗೆ ತುಂಬ 2 ಇರ್ತಾವಪ್ಪ. ಒಂದು ಹರದ ಮೇಲೆ ಒಂದು ಹರಿಕಿತ್ತ ಮೊದಲ ಇರ್ತೈತಿ. ಹೌದಿಲ್ಲ? ಹೌದು. ಹಿಂಗೆ ಉಳ್ದೈತೆ ನಮಗೆ ಗೊತ್ತಿದ್ದಂಗ. ಹಂಗ ಪಾಪ ಮಾಡ್ಯಾಳ ತಿಳ್ಕೊಂಡಕ್ಕೆ ಏನತ್ತ, ಕರ್ಣನ ಮೇಲೆ ಮನಸ್ಸು ಮಾಡ್ಯಾಳ ಅಂದಾಗ ಕಾಯಿ ಹೈತ್ ಹೋಗಿ. ಮತ್ತೆ ಪುಣ್ಯಾತ್ಮರು ಎಲ್ಲಾರು ಇದ್ರಲ್ಲ, ಮತ್ತೆ ಯಾಕೆ ಹತ್ತಲಿಲ್ಲ ಇವ್ರಿಗೆ? ಬೇಕಲ್ಲ, ಸುಮ್ಮ ಎಲಿ ಅಡಕಿತ್ತಿನ ಕೊತ್ಕೊಂಡ್ರು ಕಂಬಾಗ್ತ ಹೋಗ್ತಿ. ಹಂಗ ವಿಷಯ ಇರಲಿ. ಭಾಳ ಉತ್ತಮವಾಗಿ ಕಾರ್ಯಕ್ರಮನ ನೆರವೇರಿಸಿಕೊಟ್ರಿ. ಆಗ್ಯದ್ರಿಪ್ಪ, ಆಗ್ಯದ.
ಈ ಮೊಬೈಲ್ ದಿನದಾಗ ಏನಾಗೈತಿಪ್ಪ ಅಂದ್ರೆ ಹಾ ಹಾ 9 ಬೇಡ 10ಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆದ್ರೆ 2-3 ತಕ್ಕ ಬೇಕಾದಂಥವ್ರು ತಂದ್ರು ಸುದಿಕ ಅಟ್ಟೆ ಎಲ್ಲ ನಮ್ಮ ನೋಡ್ಲ ವೀರೇಂದ್ರ ಯಾರವ್ರು ವಿರಾಟ್ ಕೊಹ್ಲಿಗಿಂತ ಕಟಿಂಗ್ ಮಾಡ್ಕೊಂಡು ಮಾಳು ನಿಪ್ನಾಳ ಬಳಗಿ ಕಡೆ ಹೌದೌದು ಅಗ್ದಿ ಕೂಗು ಹೊಡೆದ ಮಜಾ ಮಾಡಿ ಅಂದ್ರೆ ಏನಾಗೈತಿ ಟೈಮ್ ಸೆನ್ಸ್ ಅತ್ತಲ್ಲ ಸಮಯ ಹೆಂಗೆ ಉಪಯೋಗ ಮಾಡ್ಕೋಬೇಕನ್ನತಕ್ಕಂಥದ್ದು ಈಗಿನ ಮಂದಿಗೆ ನಮಗಿಲ್ಲ ಆಗೈತಿ. ಹೌದು ಹಿರಿಯರಿಗೆ ಹೆಂಗಿತ್ತಪ್ಪ ಅಂದ್ರೆ ಹೆಂಗ್ರಿಪ್ಪ ಇಂಥ ಜಾತ್ರೆ ಇಂಥ ಉತ್ಸವ ಬೇಡ ಇಂಥ ಕಾರ್ಯಕ್ರಮ ನಡೀತಾವಪ್ಪ ಅಂತಂದ್ರೆ ವಾರಗಟ್ಲೆ ವರ್ಷದಾಗ ಒಂದು ದಿನ ತಮ್ಮ ಕೆಲಸಗಳು ಇಂದವು ಎಲ್ಲ ಮಾಡಿ ಇದಕ್ಕಾಗಿ ಮೀಸಲಿಟ್ಟು ಬಂದು ಕುಂಡಿರ್ತಿದ್ರು ಅವರು. ಹೌದೌದು ಬಂದಿರತಕ್ಕಂಥ ದೇವ್ರು ಇರ್ಬೋದು, ಬಂದಿರತಕ್ಕಂಥ ದೇವ್ರ ಜೊತೆ ಸೇವಕರಾಗಿರ್ಬೋದು, ಅವ್ರು ನಮ್ಮ ಊರಿಗೆ ಅತಿಥಿ ದೇವೋಭವ ಅಂದಂಗೆ ಅವ್ರಿಗೆಲ್ಲ ಸೇವೆ ಮಾಡಿ ಊರಿಂತ್ರ ಅವ್ರಿಗೆ ಹೊರಗೆ ಹಾಕ್ತಿದ್ರು. ಈಗ ಹಂಗಿಲ್ಲ, ಬೇಕಾದಲ್ಲಿ ಅಡಿಗೆ ಮಾಡಿ ತಿತ್ತಾರ ತಮ್ಮ ಊರಿಗೆ ತಾವು ಹೋಗ್ತಾರಲ್ಲ, ತಿನ್ಲಿ ಅವ್ರು ಬಂದಾಗ ಹಿಂಗ ಮಿಡಕ್ ನಟ್ಟಿಗೆ ನಾವು ಹೋದ್ವಿ ಅಂದ್ರೆ ಅವರು ಹಂಗ ಆಗಿಬಿಟ್ಟಿದ್ದಿನ ಏನ ದನಾರಿ ಒಂದು ಹಿಂಡ್ಕೊಂಡ್ ಬರ್ತಾನೆ ಅಣಕಾಕೊಂಡ್ರೆ ನೀವು ಪೂಜೆ ಮಾಡ್ಲ ದೇವ್ರದ್ದು ಇಲ್ಲ ಕಾಲಾಯ ತಸ್ಮೈ ನಮ್ಮ ಅಂದಂಗ ಆಗೆಲ್ಲ ಇತ್ರಿ. ಹೆಂಗ್ರಿಪ್ಪ ಬಡದ ಕಲಿಸಿದ್ರು ಹ್ಞೂ ಅಂದ್ರ, ಬೈದ ಕಲಿಸಿದ್ರು ಹ್ಞೂ ಅಂದ್ರು, ಬೇಡ ಭಯ ಹಾಕಿ ಕಲಿಸಿದ್ರು ಹ್ಞೂ ಅಂದ್ರ. ಈಗ ಯಾರಿಗಾರ ಬೈಯಾಕ ಬಡಿಯಾಕ ಬೇಡ ಭಯ ಹಾಕಿರ ನಡಿತೈತನ ಯಾಕ ನಿನ್ನ ತರ ಅವ್ರ ನಿಂದಿರ್ತಾರ ಅವ್ರು. ಈಗ ಹೆಂಗ್ ಕಲಿಸ್ಬೇಕಾಗೈತಿ? ಹೆಂಗ್ರಿಪ್ಪ ಕೈ ಮುಗದ ಬರ್ರಿ ಇವತ್ತ ಬೀರ್ ಸಿದ್ರ ಗುಡಿ ಮುಂದೆ 2 ಮೇಳ ಹಾಡಿಕೆ ಕರ್ಸಿದ್ ಬರ್ರಿ ಕೇಳಾಕ ಬರ್ರಿ. ಇನ್ನು 5 ನಿಮಿಷನಾಗ ಇನ್ನು 2 ನಿಮಿಷನಾಗಿನ 1 ನಿಮಿಷನಾಗ ಸ್ಟಾರ್ಟ್ ಆಕ ಬರ್ರಿ. ಒಂದು 10 ನಿಮಿಷ ಕುಂಡ್ರಕ್ತಿರ ತಿಂಗ ಕೈ ಮುಗಿದ ಕುರ್ಚಿ ಹಾಕಬೇಕಾಗೈತಿ. ಹೌದೌದು ಹಿರಿಯಾರ ನೀವು ನಮ್ಮ ವಯಸ್ಸಿದ್ದಾಗ ಇಂಥ ಕುರ್ಚಿಯರಿ ಇದ್ದು ಅನ್ರಿ, ಎಲ್ಲಿ ನೆಲ ಸಿಕ್ಕಿಲ್ರಿ ನಮಗ. ನನಗ ಹೊತ್ತೇರು ತಕ ಎಲ್ಲಿ ಬೇಕಲ್ಲಿ ಉಳ್ಳಾಡಿ ಹೋಗ್ತಿರೋಕ್ರಿ. ನಿನ್ನ ಕುರ್ಚಿ ಸಿದ್ದರಾಮಯ್ಯ ಇಸದ್ ಕೊಡ ಎಲ್ಲ ಇದೇನು ಮಾಡ್ತಿದ್ದಿ? ಅವ್ರು ಯಾರೋ ಇಟ್ಟುಗ್ಯಾರ ನೋಡೋದ್ರ ಕುರ್ಚಿ ಮೇಲೆ ಕಾಳಜಿ ಇದ್ದವ್ರು. ಇನ್ನೆಲ್ಲ ಕೊಡಿ ಗಾಳಾಗ ಬರಕ್ಕೆ ಹೋಯಾಕ ಇವ್ರು ಕಸ್ಕೋತಾರು. ಸಿದ್ದರಾಮಯ್ಯಿಂದ ಕೊಡು ನಿನ್ನ ಕುರ್ಚಿ. ಹಾಂ ಡಿ ಕೆ ಶಿವಕುಮಾರ್ ಕನಕ ಮುಂದಿನ ಸಲ ಟೈಮ್ ಕೊಡ್ನು. ಅವ್ನು ಮುಗಿದಾರಿ ಮುಗಿಲಾರಿ ಒಂದು 5 ವರ್ಷ. ಇರ್ಲಿ ಏನ್ರಿಪ್ಪ ಒಂದು ವಿನಂತಿ. ಯಾರ್ರಿ? ನಾವು ಹಿರಿಯರಿಗೆ ಕೇಳ್ಕೊಂಡಿವ್ ಸರ, ನೀವೆಲ್ಲ ಆ ರೀತಿ ಟೇಸ್ ಮಾಡಿ ನಿಟ್ರಿ ಅಂದ್ರೆ ಇಟ್ಟಿವಿ ಯಾಕೆ ಎಬ್ಬಸ್ತ್ರಿಪ್ಪ, ಇದಕ್ಕೆ ಚಂದ ಮಣ್ಣು ಅಂತ ತಿಳಿದಂದಾಗ ಇದೇ ಚಂದ ನಮ್ಮ ಮಾತು ಎತ್ಕೊಂಡು ಬೆಲೆ ಕೊಟ್ರಿಪ್ಪ ಅಂದ್ರೆ ನಿಜವಾಗ್ಲೂ ನಾವೇ ಭಾಗ್ಯವಂತರ ಅಂತಕ್ಕಂಥ ಮಾತ. ಹೌದು. ಮತ್ತು ನೀವು ಎಲ್ಲ ತೆಗೆದು ಆ ಕಡೆ ಮಾಡಿದ್ರಾಗ ನಮ್ಮದು ಹೆಂಗೆ ಹಾಕಿದ್ರೆ ಹೇಳಿದ್ಲ ಪ್ರಾರಂಭದಾಗ ಕಂಡಕ್ಟರ್ನ ಐತಿ ಕುರ್ಚಿ ಅಳಿಗಾಡಿಸಿದಂಗೆ ತಗದಾಕಿತ್ತು ಚಂದ ಕಾರ್ಯಕ್ರಮ ನಡೆದದ. ಮಾತಿಗೆ ಮೊದಲು ಏನೋ ನಮ್ಮ ಸರಿಜೋಡಿ ಆಡುವಂಥ ಕಲಾವಿದರಿಗೆ ಮತ್ತು ನಿಮಗೆ ಏನಾದರೂ ಅವಾಚ್ಯವಾಗಿ ಅಸಹ್ಯ ಶಬ್ದಗಳನ್ನು ಉಪಯೋಗ ಮಾಡಿದ್ರೆ ಆ ತಂದೆ ಬೀರಣ್ಣ ದೇವರ ಸನ್ನಿಧಾನದಾಗಿಟ್ಟ ಶುದ್ಧವಾಗಿರತಕ್ಕಂಥದ್ದನ್ನ ಆ ಶಿವನಾಮ ಸ್ಮರಣೆ ಒಳಗೆ ತಾವುಗಳ ಪಾದದಾರರಾಗಿ ತಮ್ಮ ಮುದ್ದು ಮಕ್ಕಳಿಗೆ ಆಶೀರ್ವಾದ ಮಾಡಿದಂಗೆ 2 ಕಲಾ ಸಂಘಕ್ಕೆ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಈ ಬೆಳಗಿನ ಶುಭೋದಯಗಳನ್ನು ಹೇಳಿಕೊಂಡ ನಾನು 2 ಮಾತಿಗೆ ವಿರಾಮ ಇಡ್ತೇನೆ. ಹೌದು.